ಮಿನಿ ವ್ಲಾಗ್ಸ್ ಮಾಡೋಕ್ಕೆ ಟೈಮೇ ಇಲ್ದಂಗೆ ಆಗ್ಬಿಟ್ಟಿತ್ತು. ಯಾಕೆಂದರೆ ಸ್ವಲ್ಪ ಡ್ರಾಫ್ಟ್ಸ್ ಕ್ಲಿಯರ್ ಮಾಡೋದಿತ್ತು. ಸೊ ಎಲ್ಲ ಕ್ಲಿಯರ್ ಮಾಡಿಕೊಂಡು ನಾನು ಚಿಕ್ಕ ಮಗನಿಗೆ ಎಕ್ಸಾಮ್ಸ್ ಎಲ್ಲ ಮುಗೀತು. ಇನ್ನು ದೊಡ್ಡ ಮಗನಿಗೆ ಸ್ವಲ್ಪ ಎಕ್ಸಾಮ್ಸ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಹಾಗಾಗಿ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಆಟ ಆಡಿಸ್ಕೊಂಡು ಕರ್ಕೊಂಡ್ಬಂದೆ. ಎಲ್ಲ ಕೇಳೋ ಒಂದು ಕ್ವೆಶನ್ ಅಂತಂದರೆ ನೀವೇ ಎಡಿಟ್ ಮಾಡ್ತೀರಾ ಅಂತ. ಹೌದು, ವಿಡಿಯೋ ಮಾಡೋದ್ರಿಂದ ಹಿಡಿದು ವಾಯ್ಸ್ ಓವರ್, ಎಡಿಟಿಂಗ್, ಸ್ಕ್ರಿಪ್ಟ್ ಎಲ್ಲ ನನ್ನದೇ ಆಗಿರುತ್ತೆ. ಫಸ್ಟ್ ಟೇಕ್ಗೆ ಪರ್ಫೆಕ್ಟ್ ಆಗಂತೂ ಬರಲ್ಲ. ಮೇ 14 ಹಾಗೆ ಮೇ 30, ಮೇ 27 ಈ ಥರ ತುಂಬ ರೀಟೇಕ್ಸ್ ತೊಗೊಂಡಿರ್ತೀನಿ. ಎಷ್ಟೊಂದು ಮಿಸ್ಟೇಕ್ಸ್ ಆಗಿರುತ್ತೆ. ಮಿಸ್ಟೇಕ್ಸ್ ಆದ್ರೇ ಅಲ್ವಾ ಕಲಿಯೋದಕ್ಕೊಂದು ಚಾನ್ಸ್ ಸಿಗೋದು. ಇನ್ನು ಕಲಿಯೋದು ತುಂಬ ಇದೆ. ಹಾಗೆ ನನ್ನ ಮಿನಿ ವ್ಲಾಗ್ಸ್ಗಂತೂ ಒಂದು ಫ್ಯಾನ್ ಬೇಸೇ ಇದೆ. ನಾನು ಎಷ್ಟೊಂದು ಎಫರ್ಟ್ ಹಾಕಿದ ವೀಡಿಯೋಸ್ಗಳಿಗೆ ಕೆಲವೊಂದು 50 ಲೈಕ್ಸ್ ಅಷ್ಟೇ ಬರೋದು ನನ್ನ ಫಾಲೋವರ್ಸ್ ಕಡೆಯಿಂದ. ಎಲ್ಲೋ ಒಂದು ಕಡೆ ಹರ್ಟ್ ಆಗುತ್ತೆ, ಬಟ್ ಇಟ್ಸ್ ಓಕೆ. ಇವರು ಬಂದುಬಿಟ್ಟು ಲಾವಣ್ಯ ಅಂತೇಳಿ ನಮ್ಮ KR ನಗರದವರೇ. ಇವರು ಹ್ಯಾಂಡ್ಮೇಡ್ ಜ್ಯುವೆಲ್ರಿನ ಮಾಡ್ತಾರೆ. ವಿಡಿಯೋ ತೊಗೊಬೇಕಾದ್ರೆ ಈ ಓಲೆನ ತುಂಬ ಸಲ ಕೆಳಗೆ ಬೀಳಿಸ್ಬಿಟ್ಟೆ, ಬಟ್ ಒಂಚೂರು ಹಾಳಾಗಲಿಲ್ಲ, ಅಷ್ಟು ಗಟ್ಟಿಯಾಗಿದೆ. ಆಲ್ ಓವರ್ ಕರ್ನಾಟಕ ಇವರ ಶಿಪ್ಪಿಂಗ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಕೊಲಾಬ್ ಇವ್ರದ್ದೇ ಆಗಿರುತ್ತೆ. ದಯವಿಟ್ಟು ವಿಡಿಯೋ ನೋಡಿ ಸುಮ್ಮನಾಗೋದು ಬದಲು ಯಾರಿಗಾದರೂ ಶೇರ್ ಮಾಡ್ಕೊಳ್ಳಿ. ನಿಮ್ಗೆ ಯೂಸ್ ಆಗಲ್ಲ ಅಂದರೂ ಅವ್ರಿಗಾದರೂ ಯೂಸ್ ಆಗ್ಬೋದು. ನೀವು ಯಾವ ಡಿಸೈನ್ ಹೇಳಿರ್ತೀರೋ ಅದೇ ಥರ ಪರ್ಫೆಕ್ಟಾಗಿ ಮಾಡಿಕೊಡ್ತಾರೆ. ಇನ್ನು ನನ್ನ ಮಗ ನಿಪ್ಪಿಟ್ಟು ತೊಗೊಳಕ್ಕೆ ಹೋಗಿ ಈ ಥರ ಜಾರ್ ಬಿದ್ದ. ನನ್ನ ಈ ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಮತ್ತೆ ಸಿಗುವ.